ನಮಸ್ಕಾರ ಸ್ನೇಹಿತರೆ, ಸ್ಟೋರಿ ವರ್ಲ್ಡ್ ಅನ್ನೋ ಚಾನಲ್ಗೆ ಸ್ವಾಗತ. ಇಂದಿನ ಪ್ರೇಮಿಗಳು ಕೃಷ್ಣ ರುಕ್ಮಿಯರ ಪ್ರೇಮ ಕಥೆಯನ್ನು ಕೇಳಿ ನಾಚಲೇಬೇಕು. ಕಷ್ಟದ ಪರಿಸ್ಥಿತಿಯಲ್ಲೂ ಕೃಷ್ಣ ಮತ್ತು ರುಕ್ಮಿಯರಿಬ್ಬರನ್ನೂ ಬಿಟ್ಟಿರಲಿಲ್ಲ. ವಿರೋಧಗಳ ನಡುವೆ ತಮ್ಮ ಪ್ರೀತಿಯನ್ನು ಉಳಿಸಿಕೊಂಡು ಪ್ರೇಮಿಗಳಿದ್ದರು. ಇಲ್ಲಿದೆ ಶ್ರೀಕೃಷ್ಣ ಮತ್ತು ರುಕ್ಮಿಯರ ಮಧುರ ಪ್ರೀತಿಯ ಕಥೆ. ಲಕ್ಷ್ಮೀದೇವಿ ರೂಪವೆಂದು ಕರೆಯಲ್ಪಡುವ ರುಕ್ಮಿಣಿ ಭಗವಾನ್ ಶ್ರೀಕೃಷ್ಣನ ಪತ್ನಿ. ರುಕ್ಮಿಯನ್ನು ಸೌಂದರ್ಯ, ಪ್ರೀತಿ ಮತ್ತು ಪ್ರಾಮಾಣಿಕತೆಯ ಪ್ರತಿರೂಪವೆಂದು ಪರಿಗಣಿಸಲಾಗುತ್ತಿತ್ತು. ಶ್ರೀಕೃಷ್ಣನ 8 ಜನ ಪತ್ನಿಯರಲ್ಲಿ ರುಕ್ಮಿಯನ್ನು ಮೊದಲಳು ಹಾಗೂ ದ್ವಾರಕಾದ ರಾಣಿಯಾಗಿದ್ದಳು. ಈಕೆ ಶ್ರೀಕೃಷ್ಣನ ಪ್ರಮುಖ ಪತ್ನಿಯೆಂದು ಹಿಂದೂಗಳ ದಂತಕಥೆಯಲ್ಲಿ ಪರಿಚಿತಳು. ಭಾಗವತ್ ಪುರಾಣ ಅಥವಾ ಶ್ರೀಮದ್ ಭಗವಂತನ ಪ್ರಕಾರ ರಾಣಿ ರುಕ್ಮಿಣಿ ದುಷ್ಟ ಶಿಶುಪಾಲನೊಂದಿಗೆ ವಿವಾಹವಾಗಲು ಇಷ್ಟವಿಲ್ಲದಿದ್ದರೂ ಆಕೆಯನ್ನು ಒತ್ತಾಯಪೂರ್ವಕವಾಗಿ ವಿವಾಹ ಮಾಡಲು ತಯಾರಿ ನಡೆಸಿದ್ದರು. ಇದನ್ನು ತಿಳಿದ ಶ್ರೀಕೃಷ್ಣನು ಆಕೆಯನ್ನು ಅಪಹರಿಸಿಕೊಂಡು ಹೋಗಿ ವಿವಾಹವಾಗುತ್ತಾನೆಂದು ಉಲ್ಲೇಖಿಸಲಾಗಿದೆ ಹಾಗೂ ಲಕ್ಷ್ಮೀದೇವಿ ಅವತಾರವೆಂದು ಪರಿಗಣಿಸಲಾಗುತ್ತದೆ. ರಾಜಕುಮಾರಿ ರುಕ್ಮಿಣಿಯು 11ನೇ ವೈಶಾಖದಲ್ಲಿ ಜನಿಸಿದಳು. ಲಕ್ಷ್ಮೀದೇವಿಯು ರುಕ್ಮಿಣಿಯ ಅವತಾರವೆಂದು ಧರಿಸಿ ಭೀಷ್ಮಕ ವಂಶದ ಮಗಳಾಗಿ ಭೂಮಿಯಲ್ಲಿ ಜನಿಸುತ್ತಾಳೆ. ಲಕ್ಷ್ಮಿ ಹೇಗೆ ವಿಷ್ಣುವಿನ ಶಕ್ತಿಯಾಗಿದ್ದಳೋ ಹಾಗೆ ರುಕ್ಮಿಣಿ ಕೃಷ್ಣನ ಶಕ್ತಿಯಾಗಿದ್ದಳು. ಕೃಷ್ಣನ ಹೆಸರನ್ನು ಅಥವಾ ನಾಮದಲ್ಲಿ ಎಲ್ಲಿ ಜಪಿಸಲಾಗುತ್ತದೆಯೋ ಅಲ್ಲಿ ರುಕ್ಮಿಣಿಯ ಹೆಸರನ್ನು ನೆನೆಯಲಾಗುತ್ತದೆ. ಕೃಷ್ಣ ಮತ್ತು ರುಕ್ಮಿಣಿಯರ ಬಾಂಧವ್ಯ ಬಿಡಿಸಲಾಗದ ಬಂಧವಾಗಿತ್ತು. ರುಕ್ಮಿಣಿ ವಿದರ್ಭ ರಾಜ್ಯದ ರಾಜ ಭೀಷ್ಮಕನ ಮಗಳಾಗಿದ್ದಳು. ರುಕ್ಮಿಣಿಯ ತನ್ನ ಚಿಕ್ಕ ವಯಸ್ಸಿನಲ್ಲಿ ಕೃಷ್ಣನನ್ನು ಪ್ರೀತಿಸಲು ಪ್ರಾರಂಭಿಸಿದಳು. ವಿವಾಹವಾದರೆ ಕೃಷ್ಣನೇ ವಿವಾಹವಾಗುವುದೆಂದು ದೃಢ ನಿರ್ಧಾರವನ್ನು ತೆಗೆದುಕೊಂಡಿದ್ದಳು. ಆಕೆ ಯಾವಾಗಲೂ ಕೃಷ್ಣನ ಕುರಿತು ಕೇಳಲು ಇಷ್ಟಪಡುತ್ತಿದ್ದಳು. ಮಹಾಭಾರತ ಮತ್ತು ಪುರಾಣಗಳ ಪ್ರಕಾರ ರುಕ್ಮಿಣಿ ದೇವಲೋಕದ ಅಪ್ಸರೆಗಳಂತೆ ಸುಂದರಿಯಾಗಿದ್ದಳು ಹಾಗೂ ಸದ್ಗುಣಶೀಲಳಾಗಿದ್ದಳು ಎಂದು ಹೇಳಲಾಗುತ್ತದೆ. ರುಕ್ಮಿಣಿ ಮಾತ್ರ ಕೃಷ್ಣನು ಪ್ರೀತಿಸುವಲ್ಲಿ ಬದಲಾಗಿ ಕೃಷ್ಣ ಕೂಡ ರುಕ್ಮಿಣಿಯನ್ನು ಅಪಾರವಾಗಿ ಪ್ರೀತಿಸುತ್ತಿದ್ದ. ಇದಕ್ಕೆ ಮುಖ್ಯ ಕಾರಣ ರುಕ್ಮಿಣಿ ಆ ಕಾಲದ ಅಸಾಧಾರಣ ಸುಂದರಿಯಾಗಿದ್ದಳು ಹಾಗೂ ಭೂಮಿಯ ಮೇಲೆ ಬಹುಬೇಡಿಕೆಯ ರಾಜಕುಮಾರಿಯಾಗಿದ್ದಳು. ವಿವಿಧ ದೇಶಗಳು ರಾಜಕುಮಾರರು ರುಕ್ಮಿಣಿಯನ್ನು ವಿವಾಹವಾಗಲು ಮುಂದೆ ಎಂದು ಬರುತ್ತಿದ್ದರು. ಆದರೆ ರುಕ್ಮಿಣಿ ಕೃಷ್ಣನ್ನೇ ತನ್ನ ಪತಿಯೆಂದು ನಂಬಿದ್ದಳು. ಆದರೆ ರುಕ್ಮಿಣಿಯ ಸಹೋದರನ್ ರುಕ್ಕುನಿಗೆ ಸಹ ಸೋದರಿ ಕೃಷ್ಣನನ್ನು ವಿವಾಹವಾಗುವುದು ಇಷ್ಟವಿರಲಿಲ್ಲ. ಯಾಕೆಂದರೆ ಕೃಷ್ಣನು ಸಂಹಾರ ಮಾಡಿದ್ದ ಕಂಸನ ರುಕ್ಕುನ ಆಪ್ತ ಸ್ನೇಹಿತನಾಗಿದ್ದ. ಆದುದರಿಂದ ರುಕ್ಕುನಿಗೆ ಕೃಷ್ಣನ ಮೇಲೆ ಅಪಾರ ಕೋಪವಿತ್ತು. ಇದರಿಂದ ರುಕ್ಮಿಣಿಯ ಪ್ರೀತಿಯ ವಿರೋಧಿಸುತ್ತಾನೆ. ಆದರೂ ಕೂಡ ಕೃಷ್ಣ ತನ್ನನ್ನು ನಂಬಿದ ರುಕ್ಮಿಣಿಗೆ ಮೋಸವಾಗಬಾರದೆಂದು ಆಕೆಯನ್ನು ಅಪಹರಿಸಿಕೊಂಡು ಹೋಗಿ ಇಬ್ಬರು ವಿವಾಹವಾಗುತ್ತಾರೆ. ರುಕ್ಮಿಣಿ ತಾನು ಮದುವೆಯಾದರೆ ಅದು ಕೃಷ್ಣನೇ ಎಂದು ತನ್ನ ಬಲವಾದ ನಿರ್ಧಾರವನ್ನು ತಿಳಿಸಿದಾಗ ಆಕೆ ಸೋದರ ಇದಕ್ಕೆ ವಿರೋಧಿಸುತ್ತಾನೆ. ತನ್ನ ತಂದೆ ಭೀಷ್ಮಕನ ಮನಸ್ಸನ್ನು ಬದಲಾಯಿಸುತ್ತಾನೆ. ರುಕ್ಕು ರಾಜಕುಮಾರನೆಂದು ನಿಶ್ಚಯವಾಗಿತ್ತು ಮತ್ತು ತನ್ನ ಸೋದರಿ ರುಕ್ಮಿಣಿ ಅಥವಾ ತನ್ನ ಆಪ್ತ ಸ್ನೇಹಿತನಾದ ಹಾಗೂ ರಾಜಕುಮಾರನ ಶಿಶುಪಾಲನನ್ನು ವಿವಾಹಬೇಕೆಂದು ಒತ್ತಾಯಿಸುತ್ತಾನೆ. ತನ್ನ ಪೋಷಕರು ಸೇರಿಕೊಂಡು ತನ್ನನ್ನು ಶಿಶುಪಾಲನೊಂದಿಗೆ ವಿವಾಹ ಮಾಡಲು ಸಂಚು ರೂಪಿಸುತ್ತಿರುವುದು ರುಕ್ಮಿಣಿಗೆ ತಿಳಿಯುತ್ತಿದ್ದಾಗ ರುಕ್ಮಿಣಿ ತಾನು ಅಪಾರವಾಗಿ ನಂಬಿದ್ದ ಸುನಂದಾಳನ್ನು ಕರೆದು, ನಾನು ನಿನಗೆ ಒಂದು ಪತ್ರವನ್ನು ನೀಡುತ್ತೇನೆ, ದಯವಿಟ್ಟು ಆ ಪತ್ರವನ್ನು ಕೃಷ್ಣನಿಗೆ ತಲುಪಿಸುವಂತೆ ಕೇಳಿಕೊಂಡು ಆ ಪತ್ರದಲ್ಲಿ ರುಕ್ಮಿಣಿ ತನ್ನ ಪೋಷಕರು ಮಾಡುತ್ತಿರುವ ಪಿತೂರಿ ಬಗ್ಗೆ ಬರೆದು ತನ್ನನ್ನು ಮದುವೆಯಾಗುವಂತೆ ಕೃಷ್ಣನು ಕೇಳಿಕೊಳ್ಳುತ್ತಾಳೆ. ಒಂದು ವೇಳೆ ನೀನು ನನ್ನನ್ನು ವಿವಾಹವಾಗಲು ನಿರಾಕರಿಸಿದರೆ ತಾನು ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ಬರುತ್ತಾಳೆ. ನಾವಿಬ್ಬರು ಓಡಿ ಹೋಗಿ ವಿವಾಹ ಮಾಡಿಕೊಳ್ಳಲು ವಿದರ್ಭಕ್ಕೆ ಬಾ ಎಂದು ಕೃಷ್ಣನು ವಿನಂತಿಸಿಕೊಂಡು ಮತ್ತು ತನ್ನ ಕುಟುಂಬದೊಂದಿಗೆ ಜಗಳವಾಡಬಾರದೆಂದು ಪತ್ರದಲ್ಲಿ ಬರೆದು ಕಳಿಸುತ್ತಾಳೆ. ಪತ್ರವನ್ನು ಓದುತ್ತಿದ್ದಂತೆ ಕೃಷ್ಣ ಮತ್ತು ತನ್ನ ಅಣ್ಣ ಬಲರಾಮನನ್ನು ಕರೆದುಕೊಂಡು ವಿದರ್ಭದತ್ತ ಹೊರಡುತ್ತಾನೆ. ರುಕ್ಮಿಣಿ ಶಿಶುಪಾಲನೊಂದಿಗೆ ವಿವಾಹವಾಗಲು ಅಲಂಕರಿಸಿಕೊಂಡು ದೇವಸ್ಥಾನಕ್ಕೆ ಬರುತ್ತಾಳೆ. ಅಲ್ಲಿ ಆಕೆಗೆ ಕೃಷ್ಣ ಸಿಗುತ್ತಾನೆ. ತಕ್ಷಣವೇ ರುಕ್ಮಿಣಿ ಮತ್ತು ಕೃಷ್ಣ ರಥವನ್ನೇರಿ ಹೊರಡಲು ಸಿದ್ಧರಾಗುತ್ತಾರೆ. ಅಷ್ಟರಲ್ಲಿ ರುಕ್ಮಿಣಿಯ ಸೋದರ ರುಕ್ಕು ಇದನ್ನು ನೋಡಿ ತನ್ನ ಸೈನ್ಯದೊಂದಿಗೆ ಅವರನ್ನು ಹಿಂಬಾಲಿಸುತ್ತಾನೆ. ಬಲರಾಮ ರುಕ್ಕನ ಸೈನ್ಯದೊಂದಿಗೆ ಹೋರಾಡುತ್ತಾನೆ. ಇತ್ತ ಕೃಷ್ಣನು ರುಕ್ಕನ್ನು ಸಾಯಿಸಲು ಮುಂದಾದಾಗ ರುಕ್ಮಿಣಿಯು ಕೃಷ್ಣನಲ್ಲಿ ತನ್ನ ಸೋದರನಿಗೆ ಪ್ರಾಣ ಭಿಕ್ಷೆ ನೀಡುವಂತೆ ಬೇಡಿಕೊಳ್ಳುತ್ತಾಳೆ. ರುಕ್ಮಿಣಿ ಮಾತಿಗೆ ಬೆಲೆ ಕೊಟ್ಟು ಕರುಣಾಳು ಕೃಷ್ಣನು ರುಕ್ಕನ ತಲೆಯನ್ನು ಬೋಳಿಸಿ ಆತನನ್ನು ಹಾಗೆ ಬಿಡುತ್ತಾನೆ.
ರುಕ್ಮಿಣಿ ಮತ್ತು ಕೃಷ್ಣನಿಗೆ 9 ಜನ ಗಂಡು ಮಕ್ಕಳು ಹಾಗೂ ಓರ್ವ ಪುತ್ರಿ ಸೇರಿದಂತೆ 10 ಜನ ಮಕ್ಕಳಿದ್ದರು. ಪ್ರದ್ಯುಮ್ನ, ಚಾರುದೇಶನ್, ಸುದೇಶ, ಚಾರುದೇಹ, ಸುಚಾರು, ಚಾರುಗುಪ್ತ, ಭದ್ರಚಾರು, ಚಾರುಚಂದ್ರ ಮತ್ತು ವಿಚಾರು ಗಂಡು ಮಕ್ಕಳಾದರೆ ಚಾರುಮತಿ ಎನ್ನುವ ಮಗಳಿದ್ದಳು. ಶ್ರೀಕೃಷ್ಣ ಆತ್ಮದೇಹವನ್ನು ತ್ಯಜಿಸಿದ ಮೇಲೆ ರುಕ್ಮಿಣಿ ಸೇರಿದಂತೆ ಇನ್ನುಳಿದ 7 ಪತ್ನಿಯರು ಕೃಷ್ಣನ ಚಿತೆಗೆ ಹಾರಿ ತಾವು ಪ್ರಾಣವನ್ನು ಬಿಟ್ಟರೆಂದು ಹೇಳಲಾಗುತ್ತದೆ. ಕೃಷ್ಣ ರುಕ್ಮಿಣಿಯ ಪ್ರೀತಿಯಲ್ಲಿ ಯಾವುದೇ ಮೋಸವಿರಲಿಲ್ಲ. ರುಕ್ಮಿಣಿ ಒಂದೇ ಮಾತಿಗೆ ಕೃಷ್ಣನು ಆಕೆಯನ್ನು ಅಪಹರಿಸಿಕೊಂಡು ಹೋಗಬೇಕಾಯಿತು. ರುಕ್ಮಿಣಿ ಕೂಡ ತನ್ನ ಪ್ರೀತಿಯನ್ನು ಉಳಿಸಿಕೊಳ್ಳಲು ಪೋಷಕರನ್ನೇ ವಿರೋಧಿಸುತ್ತಾಳೆ. ಈ ಕಥೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹರೇ ಕೃಷ್ಣ, ಹರೇ ರಾಮ.